ನೀವು ಪ್ರಾಮಾಣಿಕರಾಗಿದ್ದರೆ ನೀವು ಯಾವ ಕೇಡರವರು? ನಿಮ್ಮನ್ನು ಎಲ್ಲಿಗೆ ಆಗಿರುವಂಥದ್ದು? ನಿಮ್ಗೆ IPS ನೇಮಕಾತಿ ಆಗಿರ್ತಕ್ಕಂಥದ್ದು ಎಲ್ಲಿ? ಹಿಮಾಚಲ್ ಪ್ರದೇಶ್. ಒಬ್ಬರಿಗೆ ಅವ್ರು ಇಷ್ಟಪಟ್ಟಂಥ ರಾಜ್ಯಗಳಲ್ಲಿ 5 ವರ್ಷ ಮಾಡಲಿಕ್ಕೆ ಮಾತ್ರ ಅವಕಾಶ ಇರ್ತಕ್ಕಂಥದ್ದು. ನೀವು 11 ವರ್ಷ ಆಗೈತಲ್ಲ ಕರ್ನಾಟಕಕ್ಕೆ ಬಂದು. ಕೇಂದ್ರದ ಒಬ್ಬ ನಾಯಕರಿಗೆ ಅವರಿನ್ನೂ ಅಪರಾಧಿ ಅಲ್ಲ, ನಿಮ್ಮಂಥ ಅನೇಕರ ಹಲವರ ಸಂಚಿನಿಂದ ಆರೋಪಿ ಅಷ್ಟೇ. ಅವರನ್ನು ಈ ಪದ ಬಳಕೆಯನ್ನು ಉಲ್ಲೇಖ ಮಾಡಿದ್ದೀರಲ್ಲ, ಈ 5 ವರ್ಷ ನಿಮ್ಮ ಕೇಡರ್ ಮುಗೀತಲ್ಲ, ನೀವು ಯಾರು ಕಾಲು ಕೈ ಕಟ್ಟಿ ಇನ್ನೂ ಕರ್ನಾಟಕದಲ್ಲೇ ಉಳಿದಿದ್ದೀರಾ ಅನ್ನುವಂಥದ್ದು ಬಹಿರಂಗಪಡಿಸಿ. ಯಾರು ದಕ್ಷ ಅಧಿಕಾರಿ, ಯಾರು ಪ್ರಾಮಾಣಿಕ ಅಧಿಕಾರಿ ನಿಮ್ಮನ್ನು ಎಲ್ಲಿಗೆ ಪೋಸ್ಟಿಂಗ್ ಮಾಡಿರ್ತಾರೆ, ನೇರವಾಗಿ ಹೋಗಿ ಅಲ್ಲಿ ಅಧಿಕಾರ ಏನು ವಹಿಸ್ಕೊಂಡು ಕೆಲಸ ಮಾಡ್ತೀರಿ. ಪೋಸ್ಟಿಂಗ್ಗೋಸ್ಕರ ಅವರು ಇವರು ರಾಜಕಾರಣಿಗಳ ಮನೆ ಬಾಗಿಲು ಕಾಯ್ಕೊಂಡಿದ್ದವಂಥ ಚೊಂಚಾಗಿರಿ ಮಾಡುವಂಥ ಕೆಲವು ಅಧಿಕಾರಿಗಳಿದ್ದೀರಿ. ಒಳ್ಳೆಯವರು ಇದ್ದೀರಿ, ಇಲ್ಲ ಅಂತ ಹೇಳಲ್ಲ. ನೀವು ಈ ಪದ ಬಳಕೆ ನೀವು ಪ್ರಮಾಣ ವಚನ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಗೊತ್ತಿಲ್ವಾ ನಿಮಗೆ? ಏನು ಮೇಯ್ತಾ ಇದ್ದೀರಿ? 5 ವರ್ಷ ಆದಮೇಲೆ ಇನ್ನೂ 6 ವರ್ಷ ಇಲ್ಲೇ ಇದ್ದೀರಲ್ಲ, ಕರ್ನಾಟಕವ ಹಂದಿ ಥರ ಮೇಯಕ್ಕಿದ್ದೀರಾ ನೀವು? ಮೊದಲು ನಿಮ್ಮ ಕುಟುಂಬದ ಆಸ್ತಿಯನ್ನು ಬಹಿರಂಗಪಡಿಸಿ. ಪೊಲೀಸ್ ಇಲಾಖೆಯಲ್ಲಿ ADGP ಆಗೋದ್ರೆ ನಿಮಗೇನು ಕೊಂಬಿಲ್ಲ, ನೀವು ಒಬ್ಬ ಸರ್ಕಾರಿ ನೌಕರ, ರೀತಿ ನೀತಿ ಇರಬೇಕು. ತಕ್ಷಣ DG and IG ಅವರು ಎಕ್ಸ್ಪ್ಲನೇಷನ್ ಕೇಳಬೇಕು, ಈ ಮನುಷ್ಯನ ಅಮಾನತ್ ಮಾಡಬೇಕು. CS ಅವರು ವರದಿ ಕೇಳಬೇಕು. ಪ್ರೋಟೋಕಾಲ್ ಅನ್ನುವಂಥ ವ್ಯವಸ್ಥೆ ಗೊತ್ತಾಯ್ತಾ ಇವ್ರಿಗೆ? ಕೆಲವು ನಮ್ಮ ಸ್ನೇಹಿತರು ಕುಮ್ಮಕ್ಕಿಂದ ಮಾಡಿದ್ದೀರ ಏನೋ ಅನ್ನೋ ಅನುಮಾನ. ಆದರೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ವ್ಯವಸ್ಥೆನ ನಾವು ಯಾವತ್ತೂ ಕಂಡಿರಲಿಲ್ಲ.